ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನನ್ನ ಮಿನಿ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಇದು ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್. ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ. ಎಡಿಟ್ ಮಾಡೋದಕ್ಕೆ ನಂಗೆ ಟೈಮೇ ಸಿಕ್ಕಿಲ್ಲ. ಸೊ ಹಾಗಾಗಿ ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ದೇವರಿಗೆ ಏನೇನು ಮಾಡ್ಕೋತಿದ್ದೀನಿ ಅನ್ನೋದನ್ನು ನಿಮ್ಮೆಲ್ರಿಗೂ ಶೇರ್ ಮಾಡ್ತಿದ್ದೀನಿ. ನಾನು ನಿಪ್ಪಟ್ಟು ಮತ್ತು ರವೆ ಉಂಡೆ ಮಾಡೋದನ್ನು ಈ ವ್ಲಾಗಲ್ಲಿ ತೋರಿಸ್ತಿದ್ದೀನಿ. ನಿಪ್ಪಟ್ಟು ಮಾಡೋದೇನಿಲ್ಲ, ಎಲ್ಲರೂ ಹೇಗೆ ಮಾಡ್ತಾರೋ ಮನೆಯಲ್ಲಿ ಹಾಗೆಯೇ ನಾನು ಮಾಡ್ತಿದ್ದೀನಿ. ಏನಿಲ್ಲ, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ನಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟು ಆ್ಯಂಡ್ ಕಡಲೆ ಹಿಟ್ಟು, ಕಡಲೆ ಬೀಜ ಆ್ಯಂಡ್ ಕರಿಬೇವಿನ ಸೊಪ್ಪು ಆ್ಯಂಡ್ ಸ್ವಲ್ಪ ಕೊತ್ತಂಬರಿ, ಉಪ್ಪು, ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಇಟ್ಕೊಂಡಿದ್ದೆ. ಸೊ ಆಮೇಲೆ ಹಪ್ಪಳ ಹೊತ್ತೋ ಇದು ಮೆಷನ್ ಇರುತ್ತಲ್ಲ, ಸೊ ಅದರಲ್ಲಿ ನಿಪ್ಪಟ್ಟನ್ನ ನಮಗೆ ಎಷ್ಟು ಶೇಪ್ ಬೇಕು, ಎಷ್ಟು ಅಗಲ ಬೇಕೋ ಅಷ್ಟು ಅಗಲಕ್ಕೆ ಹೊತ್ಕೊಂಡು ಎಣ್ಣೆಗೆ ಹಾಕಿದ್ರೆ ಮುಗೀತು. ತುಂಬ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ನಿಪ್ಪಟ್ಟಂತೂ ಸಖತ್ತಾಗಿ ಬಂದಿತ್ತು. ನಾನು ಫಸ್ಟ್ ಟೈಮ್ ಮಾಡಿದ್ದು ನಿಪ್ಪಟ್ಟು ಮನೆಯಲ್ಲಿ. ತುಂಬ ಚೆನ್ನಾಗಿ ಬಂದಿತ್ತು. ಮಧುನೂ ಚೆನ್ನಾಗಿ ಬಂದಿದ್ದೆ ಅಂತ ಹೇಳಿದ್ರು. ಇವಾಗ ತಿನ್ನಲಿಲ್ಲ, ಪೂಜೆಗೆಲ್ಲ ಇಟ್ಟು ಆಮೇಲೆ ತಿಂದ್ಬಿಟ್ಟು ಹೇಳಿದ್ರು ಚೆನ್ನಾಗಿ ಮಾಡಿದ್ಯಾ ಅಂತ. ನನಗೂ ಖುಷಿ ಆಯಿತು. ನೆಕ್ಸ್ಟು ನಾನು ಮಾಡಿದ್ದೆ ರವೆ ಉಂಡೆ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ಎಲ್ರಿಗೂ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು. ರವೆ ಉಂಡೆ ನನಗಂತೂ ಸಖತ್ ಇಷ್ಟ. ಮಾಮೂಲಿ ಅದನ್ನು ರವೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸು, ಸಕ್ಕರೆ, ಹಾಲೆಲ್ಲ ಹಾಕ್ಕೊಂಡು ರವೆ ಉಂಡೆ ಮಾಡ್ಕೊಳ್ಳೋದಕ್ಕೆ ತಯಾರಿ ಮಾಡಿಕೊಂಡೆ. ನೆಕ್ಸ್ಟು ಎಲ್ಲ ಮಾಡಿಟ್ಟಾದಮೇಲೆ ನಾನು ಸ್ವಲ್ಪ ಹಬ್ಬಕ್ಕೆ ಶಾಪಿಂಗ್ ಮಾಡೋದಿತ್ತು. ಸೊ ಹಾಗಾಗಿ ಚಿಂಚು, ನಾನು, ಮಧು 3 ಜನನೂ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೋಗಿದ್ವು. ಶಾಪಿಂಗ್ ಅಂತಂದರೆ ಏನಿಲ್ಲ, ದೇವ್ರ ಪೂಜೆಗೆ ಏನೇನು ಬೇಕೋ ಅದನ್ನು ತೊಗೋಬೇಕಿತ್ತು. ಆ್ಯಂಡ್ ಮಡ್ಲಕ್ಕಿಗೆ ಆ್ಯಂಡ್ ಅರ್ಶಿನ ಕುಂಕುಮ ಕೊಡೋದಕ್ಕೆ ಏನೇನು ಬೇಕಿತ್ತಲ್ವ, ಸೊ ಅದನ್ನೆಲ್ಲ ತೊಗೊಂಡು ನಾನು ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ನಾನು ದೇವಿದು ಮುಖ ಇರುತ್ತೆ ಅಲ್ವ, ಸೊ ಅದನ್ನು ಎಲ್ಲ ನೀಟಾಗಿ ತೊಳೆದು ಅದನ್ನು ರೆಡಿ ಮಾಡ್ಕೊಳ್ಳೋಣ. ನಾಳೆ ಪೂಜೆಗೆ ನಾಳೆ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ. ಇವಾಗಲೇ ಎಲ್ಲ ಮಾಡಿಕೊಂಡು ದೇವಿ ಮುಖ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ. ಮುಖಕ್ಕೆ ಕಾಜಲ್ಲು, ಲಿಪ್ಸ್ಟಿಕ್ಕು ಆ್ಯಂಡ್ ಬೊಟ್ಟು ಎಲ್ಲ ನೀಟಾಗಿಟ್ಟು ದೇವಿಗೆ ಅಲಂಕಾರ ಮಾಡೋಣ ಅಂತ ಕೂತ್ಕೊಂಡೆ. ನಾನು ಸ್ನಾನ ಮಾಡಿಕೊಂಡೆ, ದೇವಿಗೆ ಅಲಂಕಾರ ಮಾಡೋಣ ಅಂತ ಕೂತ್ಕೊಂಡೆ. ಈ ಟ್ರಿಕ್ನ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ. ಇದು ಹೊಸ ಕೋಲ್ಗೇಟು ಮತ್ತು ಬ್ರಷು, ಹಳೇದ್ರಲ್ಲಿ ಏನು ಯೂಸ್ ಮಾಡ್ತಿಲ್ಲ. ಸೊ ಹಳೇದು ಅಂತ ಅಂದ್ಕೋಬೇಡಿ. ಇದು ಕೋಲ್ಗೇಟಲ್ಲಿ ನೀಟಾಗಿ ಫೇಸೆಲ್ಲ ವಾಶ್ ಮಾಡಿದ್ರೆ ನೀಟಾಗಿ ಹೋಗುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಆ ಟ್ರಿಕ್ನ ಯೂಸ್ ಮಾಡ್ತಿದ್ದೀವಿ. ಮಧ್ಯದಲ್ಲಿ ನೋಡಿ ನನ್ನ ಮಗಳು ಹೇಗೆ ಅವಾಂತರ ಮಾಡಿದ್ಲು, ನೀರೆಲ್ಲ ಚೆಲ್ಬಿಟ್ಟಿದ್ಲು ನೋಡಿ. ವಾಶ್ ಮಾಡಿದ್ಮೇಲೆ ದೇವರು ಹೀಗೆ ಕಾಣಿಸ್ತಿದೆ. ನೆಕ್ಸ್ಟ್ ನಾನು ದೇವಿಗೆ ಅಲಂಕಾರ ಮಾಡೋಣ ಅಂಥೇಳಿ ಐಲೈನರ್ ಎಲ್ಲನೂ ನೀಟಾಗಿ ಹಚ್ಕೋತಿದ್ದೆ. ನೋಡಿ ಫೈನಲ್ಲಾಗಿ ದೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ. ಕಂಟಿನ್ಯೂಷನ್ ವ್ಲಾಗ್ ಬರುತ್ತೆ, ವೆಯ್ಟ್ ಮಾಡಿ. ಥ್ಯಾಂಕ್ ಯು.